ನಮಸ್ತೆ ಸ್ನೇಹಿತರೆ, ಹೋದ ವಾರ ನಾನು ದೇಸಿ ಬೀಜೋತ್ಸವ ಅನ್ನೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೈಸೂರಿನಲ್ಲಿ. ಅಲ್ಲಿ ನಾನು ತರಕಾರಿ ಬೀಜಗಳನ್ನ ತೊಗೊಳಕ್ಕೆ ಹೋಗಿದ್ದೆ. ಹಾಗೆಯೇ ನಮ್ಮ ಟೆರೇಸ್ ಮೇಲೆ ಹಣ್ಣಿನ ಮರಗಳನ್ನ ಹಾಕಬೇಕಂತ ಹೇಳಿಬಿಟ್ಟು ಕಸಿ ಮಾಡಿರುವಂಥ ಮರಗಳನ್ನ ತೊಗೊಳಕ್ಕೆ ಹೋಗಿದ್ದೆ. ಅಂದರೆ ಗ್ರಾಫ್ಟಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರಲ್ಲ, ಆ ಥರದನ್ನು. ಸೊ ಇದು ನಾನು ನನ್ನ ಮುಂದಿನ ವರ್ಷ ಬರ್ಡೇಗೆ ಕೊಡ್ತಾ ಇರುವಂಥ ಗಿಫ್ಟು. ಇಲ್ಲಿ ನಾನು ಒಂದು ಚಿಕ್ಕ ಡ್ರಮ್ನ ತೊಗೊಂಡಿದ್ದೀನಿ. ಹಾಗೇನು ಇದೊಂದು 3 ಅಡಿ ಅಷ್ಟು ಡ್ರಮ್ಮು. ಎಕ್ಸಾಕ್ಟ್ ನನಗೆ ಸೈಜ್ ಅಥವಾ ಡೈಮೆನ್ಷನ್ಸ್ ಎಲ್ಲ ಗೊತ್ತಿಲ್ಲ. ಸೊ ಈ ಡ್ರಮ್ನ ಕೆಳಭಾಗ ಏನಿದೆ ಅಲ್ಲಿ ಒಂದಷ್ಟು ತೂತುಗಳನ್ನ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಮಾಡ್ತಿರೋದಂದರೆ, ಬೈ ಚಾನ್ಸ್ ನೀರೇನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದು ಆಚೆ ಹೋಗೋಕ್ಕೆ ದಾರಿ ಬೇಕಿತ್ತು, ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಸೊ ಇಲ್ಲಿ ಈ ರೀತಿ ನಾವು ಒಂದಷ್ಟು ತೂತುಗಳನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಡ್ರಮ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 4 ಮರನ ನಾನು ತೊಗೊಂಡಿದ್ದೀನಿ. ಸೊ ಆ 4 ಮರಕ್ಕೂ ನಾನು ಸರ್ವೆ ಮರನ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಅದೊಂದು ಚಪ್ರದ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ರೀತಿ ಕೂರಿಸ್ಬೇಕಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಡ್ರಮ್ನ ಕೂರಿಸಿದ ಮೇಲೆ ಕೆಳಗಡೆ ತೂತೇನು ಮಾಡಿದ್ದೀವಿ ಅದನ್ನು ನಾನು ತೆಂಗಿನ ಚಿಪ್ ಇದೆ ಅಲ್ವಾ, ಅದರಿಂದ ಕವರ್ ಮಾಡ್ತಾಯಿದ್ದೀನಿ. ಸೊ ಇದು ಯಾಕೆ ಮಾಡ್ತಿರೋದು ಅಂತ ಹೇಳಿದ್ರೆ, ಮಣ್ಣು ಹಾಕೋವಾಗ ಅದು ಹೋಲ್ ಕವರ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಾವು ತೆಂಗಿನ ಚಿಪ್ನ ಇಟ್ಟರೆ ಅದು ಸ್ವಲ್ಪ ಕರ್ವ್ ಆಗಿರುತ್ತೆ. ಸೊ ಹಾಗಾಗಿ ಮಣ್ಣು ಕವರ್ ಆಗಲ್ಲ ಪೂರ್ತಿ. ನೆಕ್ಸ್ಟು ಇದಕ್ಕೆ ಒಣಗಿರೋ ಕಡ್ಡಿಗಳನ್ನ, ಆಮೇಲೆ ಹಾಗೆಯೇ ಒಂದಷ್ಟು ಎಲೆಗಳನ್ನ ಬಾಟಮಲ್ಲಿ ಹಾಕ್ತಾಯಿದ್ದೀನಿ. ಇದು ಯಾಕಂತ ಹೇಳಿದ್ರೆ, ಅಗೇನ್ ಮಣ್ಣು ಡೈರೆಕ್ಟಾಗಿ ಬಾಟಮಿಗೆ ಬೀಳದೇ ಇರಲಿ ಅಂತ ಹೇಳಿಬಿಟ್ಟು, ಮತ್ತು ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಕೂಡ, ಅಂದರೆ ಇದು ಹೇಗಿದ್ರೂ ಗೊಬ್ಬರ ಥರ ನೆಕ್ಸ್ಟ್ ಕನ್ವರ್ಟ್ ಆಗುತ್ತೆ, ಅದಕ್ಕೋಸ್ಕರನೇ. ಸೊ ಈ ಎಲೆ ಬಂದುಬಿಟ್ಟು ಹೊಂಗೆ ಮರದ ಎಲೆ ಒಣಗಿಸ್ಬಿಟ್ಟು ಹಾಕ್ತಾ ಇರೋದು. ಇನ್ನೊಂದು ಬಂದು ಇದೆಲ್ಲ ಸ್ವಲ್ಪ ವೆಯ್ಟ್ ಕೂಡ ಕಮ್ಮಿ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ನಾವು ಕಡ್ಡಿ ಮತ್ತು ಎಲೆಗಳನ್ನ ಬಾಟಮಲ್ಲಿ ಹಾಕಿಬಿಟ್ಟು ಬಿಟ್ಟಿರ್ತೀವಿ. ನೆಕ್ಸ್ಟು ಇದಕ್ಕೆ ಮಣ್ಣು ಹಾಕಬೇಕು. ಮಣ್ಣು ಹಾಕೋಕ್ಕೆ ಇಲ್ಲಿ ನಾನು ಕೆಮ್ಮಣ್ಣು ತೊಗೊಂಡಿದ್ದೀನಿ, ಹಾಗೆಯೇ ಕೋಕೋಪೀಟು ಮತ್ತು ಒಂದಷ್ಟು ಗೊಬ್ಬರ ಮತ್ತು ಬೇವಿನ ಎಲೆ ಒಣಗಿಸಿರೋದು ಅದು ಕೂಡ ಒಂದಷ್ಟು ಹಾಕ್ತಾಯಿದ್ದೀನಿ. ಕೆಮ್ಮಣ್ಣು ಎಷ್ಟು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಅಷ್ಟೇ ಕೋಕೋಪೀಟ್ನ ಹಾಕಿದ್ದೀನಿ. ಆಮೇಲೆ ಒಂದು 5 to 10% ಗೊಬ್ಬರ, ಆಮೇಲೆ ಒಂದಷ್ಟು ಬೇವಿನ ಎಲೆಗಳು ಒಣಗಿರೋದನ್ನು ಹಾಕ್ತಾಯಿದ್ದೀನಿ. ಈ ಪ್ರಪೋರ್ಷನ್ಸ್ನ ನಾವು ತೊಗೊಂಡಿರೋದು ಯಾಕಂತ ಹೇಳಿದ್ರೆ, ಟೆರೆಸ್ ಮೇಲೆ ಹಾಕ್ತಿರೋದ್ರಿಂದ ವೆಯ್ಟ್ ಸ್ವಲ್ಪ ಕಮ್ಮಿ ಬೀಳಲಿ ಅಂತ ಕೋಕೋಪೀಟ್ ಇದೆಲ್ಲ ಯೂಸ್ ಮಾಡ್ತಿರೋದು. ಗೊಬ್ಬರಕ್ಕೆ ನಾವಿಲ್ಲಿ ಕುರಿ ಗೊಬ್ಬರನ ಯೂಸ್ ಮಾಡ್ತಿರೋದು. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದಷ್ಟು ಕುರಿಗಳನ್ನ ಎಲ್ಲ ಸಾಕಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ತೊಗೊಂಡು ಬಂದು ಒಣಗಿಸಿರೋ ಕುರಿ ಗೊಬ್ಬರನ ಯೂಸ್ ಮಾಡ್ತಿರೋದು. ನನಗೆ ಈ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಎಲ್ಲ ಅಷ್ಟು ಮಾಹಿತಿ ಇಲ್ಲ. ನಾನು ಬರೀ ಒಂದಷ್ಟು ಟೊಮೊಟೊ ಗಿಡಗಳನ್ನ ಮಾತ್ರ ಹಾಕಿದ್ದೀನಿ ಟೆರೆಸ್ನಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಜನರ ಹತ್ರ ನಾನು ಮಾತನಾಡಿದ್ದೆ, ಹೇಗೆ ಮಾಡೋದು ಏನಂತ ಹೇಳಿಬಿಟ್ಟು. ಸೊ ಅವರು ಒಂದಷ್ಟು ಸಲಹೆಗಳನ್ನ ಕೊಟ್ಟರು. ಸೊ ಅದೆಲ್ಲ ತಿಳ್ಕೊಂಡು ನಾನು ಓನಾಗಿ ಏನೋ ಒಂದು ಇಲ್ಲಿ ಟ್ರೈ ಮಾಡ್ತಿರೋದು. ಸೊ ಇದೆಲ್ಲ ಡ್ರಮ್ಮಿಗೆ ಇವಾಗ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸರ್ವೆ ಮರನ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಆಮೇಲೆ ಇದು ನಾನು ಮಾವಿನ ಮರನ ತೊಗೊಂಡಿರೋದು, ಕಸಿ ಮಾಡಿರೋದು. ಸೊ ಇದನ್ನು ಫಸ್ಟು ನಾನು ಪ್ಲೇಸ್ ಮಾಡಿ ನೋಡಿದೆ, ಬಟ್ ನಮ್ಮ ತಾಯಿಯವ್ರು ಹೇಳಿದ್ರು ಇನ್ನೂ ಹೈಟ್ವರೆಗೂ ಮಣ್ಣು ಹಾಕು, ಯಾಕಂದರೆ ಅದು ಡಿಕಂಪೋಸ್ ಆದಮೇಲೆ, ಅಂದರೆ ಕೆಳಗಡೆ ಏನು ಕಡ್ಡಿಗಳನ್ನೆಲ್ಲ ಹಾಕಿದ್ದೀವಲ್ಲ ಅದು ಡಿಕಂಪೋಸ್ ಆದಮೇಲೆ ಮಣ್ಣಿನ ಕೆಳಗೆ ಹೋಗುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೈಟಲ್ಲಿ ಹಾಕು ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ನಾನು ಇನ್ನೂ ಒಂದಷ್ಟು ಮಣ್ಣೆಲ್ಲ ಹಾಕಿಬಿಟ್ಟು ಈ ಕಸಿ ಮಾಡಿರೋ ಮಾವಿನ ಮರನ ಮತ್ತೆ ವಾಪಸ್ಸು ಇಡ್ತಿದ್ದೀನಿ. ನನಗೆ ತುಂಬ ಮಾವಿನ ಹಣ್ಣು ಅಂದರೆ ಸ್ವಲ್ಪ ಇಷ್ಟ. ಇವಾಗವರೆಗೂ ನಾನು ತುಂಬ ಕಮ್ಮಿ ಮಾವಿನ ಹಣ್ಣು ತಿಂದಿರೋದು ಈಗ ಒಂದಷ್ಟು ವರ್ಷಗಳಲ್ಲಿ, ಯಾಕಂದರೆ ಎಲ್ಲ ಕೆಮಿಕಲ್ ಹಾಕಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹಣ್ಣುಗಳೆಲ್ಲ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದಷ್ಟು ಕಿಚನ್ ವೇಸ್ಟ್ನ ಹಾಕ್ತಾಯಿದ್ದೀನಿ. ಈ ಕಿಚನ್ ವೇಸ್ಟ್ ಬಂದು ಇಲ್ಲಿ ನಮ್ಮ ಮನೆ ಹತ್ರ ತರಕಾರಿ ಅಂಗಡಿಯಿಂದ ತೊಗೊಂಬಂದಿರೋದು. ಒಂದು 4 ಮೂಟೆ ತೊಗೊಂಬಂದೆ ಇಷ್ಟು ಮರಗಳಿಗೆಲ್ಲ ಹಾಕೋಕ್ಕೆ. ಸೊ ಇದು ಈ ರೀತಿ ಹಾಕಿ ಫುಲ್ಲು ಕವರ್ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಒಂದಷ್ಟು ಮಣ್ಣನ್ನೆಲ್ಲ ಹಾಕಿಬಿಟ್ಟು ಮುಚ್ತಾ ಇದ್ದೀನಿ. ಹಾಗೇನು ಇದೆಲ್ಲ ಗೊತ್ತಿಲ್ಲ ಕರೆಕ್ಟ್ ಮೆಥಡೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ನನಗೇನು ಅನಿಸುತ್ತೆ ಅದ್ರ ಪ್ರಕಾರ ನಾನು ಹಾಕಿ ಮಾಡ್ತಾಯಿದ್ದೀನಿ. ಸೊ ಇದು ಫೈನಲಾಗಿ ನೋಡ್ಬೋದು, ಈ ರೀತಿ ಮಣ್ಣ ಕಂಪ್ಲೀಟಾಗಿ ಮುಚ್ಚಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗಿಗೆ ಆ ತರಕಾರಿ ಅಂಗಡಿಯಿಂದನೇ ನಾನು ಒಂದಷ್ಟು ಬಾಳೆ ಗರಿ ಎಲ್ಲ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮುಚ್ಚೋಕ್ಕೆ. ಸೊ ಇವಾಗ ಸ್ವಲ್ಪ ಜಾಸ್ತಿ ಮಲ್ಚಿಂಗ್ ಮಾಡಿದ್ದೀನಿ ಅಂತ ಅನಿಸ್ಬೋದು, ಬಟ್ ಅದು ಹೇಗಿದ್ರೂ ಒಣಗುತ್ತಲ್ಲ, ಒಣಗಿದ್ಮೇಲೆ ಅದು ಚಿಕ್ಕದಾಗಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ಮಲ್ಚಿಂಗ್ ಮಾಡಿದ್ದೀನಿ ನಾನು. ಅಗೇನ್ ಇದು ಗೊತ್ತಿಲ್ಲ ನನಗೆ ಇದು ರೈಟ್ ಮೆಥಡ ಇಲ್ವಾ, ಅಂದರೆ ಗಾಳಿ ಆಡೋಕ್ಕೆ ಜಾಗ ಇದೆಯಾ ಇಲ್ವಾ ಅಂತ ಹಾಕ್ಬಿಟ್ಟು ಅದ್ಬಿಟ್ಟಿಲ್ಲ, ನಾನು ಹಾಗೇ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹೋಪ್ಫುಲಿ ಎಲ್ಲ ಚೆನ್ನಾಗಿ ಆಗಬೇಕು. ಸೊ ಇದಾದಮೇಲೆ ಒಂದಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ
ಈ ರೀತಿ ಕಂಪ್ಲೀಟಾಗಿ ಇವಾಗ ಮರ ರೆಡಿಯಾಗಿದೆ. ಸೊ ಅಗೇನ್ ಇದು 1.5 ವರ್ಷದ ಮರ ಅನಿಸುತ್ತೆ. ಅವ್ರು ಹೇಳಿರೋ ಪ್ರಕಾರ 1 ವರ್ಷದಲ್ಲಿ ಅಥವಾ 2 ವರ್ಷ ತೊಗೊಳುತ್ತೆ ಹಣ್ಣು ಬಿಡೋಕ್ಕಂತೇನೋ ಅಂದರು ಅನ್ಕೋತೀನಿ. ಇದೇ ರೀತಿ ನಮ್ಮ ತಾಯಿಯವರು ಕೂಡ ಇನ್ನು ಮಿಕ್ಕಿದ 3 ಮರಗಳನ್ನ ಅವ್ರದ್ದೇ ಆದಂಥ ಶೈಲಿನಲ್ಲಿ ಅವ್ರು ಹಾಕಿದ್ದಾರೆ. ಅಂದರೆ ಅವ್ರು ಕೂಡ ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಒಂದಷ್ಟು ತಿಳ್ಕೊಂಡು ಅದ್ರ ಮೇಲೆ ಹಾಕಿದ್ದಾರೆ. ಸೊ ಹೋಪ್ಫುಲಿ ಮುಂದಿನ ವರ್ಷದಲ್ಲಿ ಒಂದಷ್ಟು ಏನಾದರೂ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಾ ಇಲ್ಲ ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡೋಣ. ಅದ್ರ ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು.